ನಂಬಿಕೆ, ಪವಾಡ, ಭಕ್ತಿ ಹಾಗೆ ಇದೊಂಥರ ಧಾರ್ಮಿಕ ಸಂಕೇತವಾಗಿರೋ ಹಾಸನಾಂಬೆ ದರ್ಶನ ಪಡೆಯೋದಕ್ಕೆ ಲಕ್ಷಾಂತರ ಜನರು ಕಾತುರದಿಂದ ಕಾಯ್ತಿದ್ರು. ಆ ಗಳಿಗೆ ಬಂದಾಗಿದೆ. ಸೊ ಇವತ್ತು 6ನೇ ದಿನದಂದು ಲಕ್ಷಾಂತರ ಜನರು ದರ್ಶನ ಕೂಡ ಪಡೆದಿದ್ದಾರೆ. ಸುಮಾರು 8 ಲಕ್ಷಕ್ಕೂ ಅಧಿಕ ಭಕ್ತರು ಈಗಾಗಲೇ ದರ್ಶನನ ಪಡೆದಿದ್ದಾರೆ. ಹಲವು ರಾಜಕೀಯ ಗಣ್ಯರು ಹಾಗೂ ಪ್ರಮುಖರು ಸಹ ದೇವಿಯ ಆಶೀರ್ವಾದ ಪಡೆಯೋದಕ್ಕೆ ಆಗಮಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಾಸನಾಂಬೆ ದರ್ಶನ ಪಡೆದು ನಾರಾಯಣಿ ನಮಸ್ಕಾರ ಮತ್ತು ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ದಾರೆ. ಸೊ ನಾರಾಯಣಿ ಸ್ತುತಿಯ ಹಾಗೂ ದುರ್ಗಾ ಸಪ್ತಶತಿಯ 11ನೇ ಅಧ್ಯಾಯವಾಗಿದ್ದು 700 ಶ್ಲೋಕಗಳನ್ನು ಒಳಗೊಂಡಿದೆ. ಇದು ದೇವಿಯ ವರ್ಣನೆ, ರಕ್ಷಣೆ ಕೋರಿಕೆ ಮತ್ತು ಪಾಪ ನಿವಾರಣೆಗೆ ಮಹತ್ವವಾಗಿದೆ. ಸೊ ಖಡ್ಗಮಾಲಾ ಸ್ತೋತ್ರವನ್ನು ದುರ್ಗಾದೇವಿಯ ಆಯುಧಗಳ ವಿವರಣೆ ನೀಡಿ ಆಂತರಿಕ ಮತ್ತು ಬಾಹ್ಯ ಶತ್ರುಗಳ ವಿನಾಶಕ್ಕೆ ಮಾಡಿಸ್ತಾರೆ. ಸೊ ಈ ಸ್ತೋತ್ರಗಳು ಕೇವಲ ವೈಯಕ್ತಿಕ ಪ್ರಯೋಜನಕ್ಕೆ ಸೀಮಿತವಾಗಿಲ್ಲ, ಲೋಕ ಕಲ್ಯಾಣ ಮತ್ತು ಸಸ್ಯವೃಷ್ಟಿ, ಪುಷ್ಪವೃಷ್ಟಿಗಾಗಿ ಪ್ರಾರ್ಥನೆ ಸಲ್ಲಿಸುವಲ್ಲೂ ಸಹಕಾರಿಯಾಗಿವೆ ಅಂತ ತಿಳಿಸಿದ್ದಾರೆ. ಸೊ ಪೂಜೆ ವೇಳೆ ಡಿ.ಕೆ. ಶಿವಕುಮಾರ್ ಅವರು ದೇವಿಯ ಪ್ರಸಾದ ದೊರೆತಿದೆ, ಅಂದರೆ ಬಲಗಡೆ ಬಿದ್ದಿದೆ ಹೂವು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಇದು ಭಗವತಿಯ ಆಶೀರ್ವಾದದ ಸಂಕೇತ ಅಂತ ಅರ್ಚಕರು ಹೇಳ್ತಿದ್ದಾರೆ. ಇದರಿಂದ ಡಿ.ಕೆ.ಶಿ ಇದು ಶುಭ ಸೂಚನೆಯ ಎಂಬ ಮಾತುಗಳು ಕೇಳಿಬರ್ತಿವೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮೋ ರಜತ್ ಗುರುಗಳು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ಓಂ ಗಣಾಧಿಪತೇ ನಮಃ, ಓಂ ಗುರುಭ್ಯೋ ನಮಃ. ಓಂ ಶ್ರೀ ನಮಸ್ತೆ. ಓಂ ಯಾ ದೇವಿ ಸರ್ವಭೂತೇಷು ನಮಸ್ತೆ ಮಾತೃ ಸ್ವರೂಪಿಣೆ ಸಂಸ್ಥಿತಃ ನಮಸ್ತಸ್ಯ 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 ನಮೋ ನಮಃ. ಓಂ ಓಂ ದುರ್ಗೆ ಪರಮೇಶ್ವರಿ ಶಂಖಚಕ್ರ ಗದಾರಣಿ ಧನುಷಾತ್ರ ವಿನೋದಿನಿ ಕಾಮರೂಪಿಣಿ ಅಲಂಕಾರ ಶಕ್ತಿ ಆದಿ ಭುವನೇಶ್ವರಿ ತಾಯಿ ಜಗನ್ಮಾತೆ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ದುರ್ಗಿ ಸ್ವರೂಪಿ ಹಾಗೆ ಶಾರದಿ ಸ್ವರೂಪಿ ಹಾಸನಾಂಬ ದೇವಿ ಅಂತ ಪೂಜಿಸ್ತಾರೆ. ಸೊ ಪವಾಡಗಳು ನಡೆಯುವಂಥ ಜಾಗ ಅದು. ಸೊ ವರ್ಷದಿಂದ ಹಚ್ಚಿದಂಥ ದೀಪ ಆರಲ್ಲ, ಹಾಕಿದಂಥ ಹೂವು ಬಾಡಲ್ಲ, ಹಾಗೆ ನೈವೇದ್ಯ ಏನು ಮಾಡಿರ್ತಾರೆ ಅದು ಹಳಸಲ್ಲ ಅನ್ನೋಂಥ ಮಾತಿದೆ. ಸೊ ಅಲ್ಲಿ ಹೋಗಿ ತಾಯಿಯ ದರ್ಶನ ಪಡೆದ್ರೆ ಇಷ್ಟಾರ್ಥ ಪ್ರಾಪ್ತಿ ಆಗತ್ತೆ. ಸೊ ತಾಯಿಯ ದರ್ಶನ ಪಡೆಯೋದಕ್ಕೆ ಅಂತಾನೆ ಬಹಳಷ್ಟು ಜನ ಹೋಗಿರ್ತಾರೆ. ಸೊ ಏನು ಹೇಳ್ತೀರಾ ಈ ಹಾಸನಾಂಬ ದೇವಸ್ಥಾನದ ಚಮತ್ಕಾರದ ಬಗ್ಗೆ? ಒಂದು ನಿಜವಾಗ್ಲೂ ಒಂದು ವಿಸ್ಮಯ, ಒಂದು ಚಮತ್ಕಾರನೇ ಸರಿ ಅಂತ ಹೇಳುತ್ತೆ. ಯಾಕಂದರೆ ಇದು ಒಂದು ದೈವಶಕ್ತಿಯನ್ನು ತಾಯಿ ಜಗನ್ಮಾತೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಒಂದು ತುಂಬ ಒಂದು ದೊಡ್ಡ ಒಂದು ಸ್ಥಾನ ಕೊಟ್ಟಿದ್ದೀವಿ. ಒಂದು ಶಕ್ತಿಶಾಲಿಯಾದಂಥ ದುರ್ಗೆ ಮಾತಾಗಿರ್ಬೋದು, ಕಾಳಿ ಆಗಲಿ, ಸರಸ್ವತಿ ಆಗಲಿ, ನಮ್ಮ ದಿನನಿತ್ಯ ಯಾವುದೇ ಒಂದು ಕೆಲಸಕ್ಕಾಗಲಿ ಆ ಅಮ್ಮನೇ ನಾವು ಒಂದು ಧಾರಣೆ ಒಂಥರ ಅಮ್ಮನೇ ಸ್ವರೂಪಿ ಅಂತ, ಒಂದು ಮಾತೃ ಸ್ವರೂಪಿ ಅಂತ ಅಂದ್ಕೊಂಡಿರೋದು. ಹಾಗಾಗಿ ವಿಶೇಷವಾಗಿ ಏನಂತಂದರೆ ಈ ಹಾಸನಾಂಬೆಯಲ್ಲಿ ಮುಖ್ಯವಾಗಿ ಏನಂದರೆ ಅದರಲ್ಲೂ ಏನೋ ದಿವ್ಯ ಶಕ್ತಿ ಇರುವಂಥದ್ದು, ಉದ್ಭವ ಮೂರ್ತಿ, ಅಲ್ಲೇ ತಾಯಿ ಬಂದು ನೆಲೆಸಿರುವಂಥದ್ದು. ಈ ಸಪ್ತ ಮಾತೃಕೆಯಲ್ಲಿ ನಾವು ನೋಡ್ಬೋದು, ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ, ಚಾಮುಂಡಿ. ನೋಡಿ ಈ ಸಪ್ತ ಮಾತೃಕೆಯಲ್ಲಿ ಆ 3 ದೇವರು ಮಾತ್ರ ಈ ಒಂದು ಹಾಸನದಲ್ಲಿ ಬಂದು ಪ್ರಾಣ ಪ್ರತಿಷ್ಠೆ ಆಗಿರುವಂಥದ್ದು, ಅಂದರೆ ನೆಲೆಸಿರುವಂಥದ್ದು. ಈ ಸಾಮಾನ್ಯವಾಗಿ ವಾಡಿಕೆಯಲ್ಲಿ ಏನಂತಂದರೆ ಯಾವ ರೀತಿ ಹೇಳಿದ್ದಾರೆ ಅಂದರೆ, ಈಗ ನಾವು ನೋಡ್ಬೋದು ವೈಷ್ಣವಿ ದೇವಿಯಲ್ಲಿ 3 ಪಿಂಡ ಅಂತ ಹೇಳ್ಬೋದು, ದೇವಿಗಳು ಅಂತ ಹೇಳ್ತೀವಿ. ವೈಷ್ಣವಿ ದೇವಿಯಲ್ಲಿ ಒಂದು ಸರಸ್ವತಿ, ಲಕ್ಷ್ಮಿ, ಮಹಾಕಾಳಿ ಅಂತೇಳಿ. ಈ ಕಟ್ರ ಹತ್ರ ಕಾಶ್ಮೀರದಲ್ಲಿ ಇರುವಂಥದ್ದು. ಸಾಮಾನ್ಯವಾಗಿ ವೈಷ್ಣವಿ ದೇವಿ ಅಂದರೆ ಈಗ ಎಲ್ಲರಿಗೂ ಗೊತ್ತಿದೆ, ಮೊದಲೆಲ್ಲ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ತುಂಬ ಒಂದು ಶಕ್ತಿಶಾಲಿಯಾದಂಥ ಜಾಗ. ಸೊ ಅದೇ ರೀತಿಯೇ ನಮ್ಮ ಏನು ಒಂದು ಋಷಿಮುನಿಗಳು ಅಲ್ಲಿ ಹೋದಾಗ ವಾರಾಣಸಿಯಿಂದ ಅಥವಾ ಹಿಮಾಲಯದಿಂದ ಬರಬೇಕಂದ್ರೆ ಆ ಸಪ್ತ ಮಾತೃಕೆಯರು ಬಂದ್ರಂತೆ ಜೊತೆಯಲ್ಲಿ. ಆ ಬಂದಂಥ ಸಪ್ತ ಮಾತೃಕೆಯರು ಎಲ್ಲೋ ಒಂದು ಕಡೆ ಆ ಒಂದು ಜಾಗದಲ್ಲಿ, ಹಾಸನಾಂಬೆದಲ್ಲಿ ಜಾಗದಲ್ಲಿ ಅವ್ರಿಗೆ ನೆಲೆಸಿದ್ರಂತೆ. ಅಂದರೆ ಯಾವುದೋ ನಮ್ಮ ಋಷಿಗಳು ಬರಬೇಕಂದ್ರೆ ಹಿಂದೆ ತಿರುಗಿ ನೋಡಬಾರ್ದು ಅನ್ನೋ ಒಂದು ನಿಯಮದಲ್ಲಿ ಕರ್ಕೊಂಬಂದಿರಂತೆ ದೇವಿಯರು. ಎಲ್ಲೊಂದು ಕಡೆ ಗೆಜ್ಜೆ ಸೌಂಡ್ ಆಗ್ತಾ ಇರುತ್ತೆ, ಗೆಜ್ಜೆ ಒಂದು ಶಬ್ದ ಕೇಳ್ತಾ ಇರುತ್ತೆ. ಎಲ್ಲೋ ಒಂದಷ್ಟು ದೂರ ಬಂದಾಗ ಆ ಒಂದು ಮೊದಲೇ ಹೇಳ್ಕೊಂಡಿದ್ದು ಎಲ್ಲಿ ನನ್ನ ಗೆಜ್ಜೆ ಶಬ್ದ ನಿಲ್ಲುತ್ತೋ ಅಲ್ಲಿ ನಾನು ನಿಲ್ಲಿಸ್ತೀನಿ ಅಂತೇಳಿ. ಯಾವಾಗ ನಮ್ಮ ಋಷಿ ಮುನಿಗಳು, ನಮ್ಮ ಯಾರು ಮಂತ್ರವಾದಿಗಳಾಗಲಿ, ಅವರು ಯಾರೋ ದೇವ್ರನ್ನ ಒಲಿಸ್ಕೊಂಡಿದ್ರು, ಅವ್ರು ಏನು ಮಾಡಿದ್ದಾರೆ, ಬರಬೇಕಂದ್ರೆ ಗೆಜ್ಜೆ ನಿಲ್ಲಿಸುತ್ತಂತೆ. ನಿಂತಾಗ ಏನಂದರೆ ತಾಯಿ ಅಲ್ಲೇ ನಾನು ಇಲ್ಲೇ ನೆಲೆಸ್ತೀನಿ, ನನಗೆ ಇಲ್ಲೇ ಒಂದು ಪೂಜೆ ಹವನ ಆಗಬೇಕು ಅನ್ನೋದು ಒಂದು ಸಂಕಲ್ಪ ಆಗಿದೆ. ಅದೇ ರೀತಿ ಅಲ್ಲಿ ಒಂದು ದಿವ್ಯ ಶಕ್ತಿಗಳು ನಾವು ನೋಡಿಯುವಂಥದ್ದು. ಇದು ಒಂದೇ ಅಲ್ಲ, ನಮ್ಮ ಒಂದು ಕರ್ನಾಟಕದಲ್ಲಿ ಸುಮಾರು ಕಡೆ ಒಂದು ಅದ್ಭುತ ನಡೆಯುವಂಥದ್ದು. ಎಷ್ಟೋ ಪುಣ್ಯಕ್ಷೇತ್ರಗಳಲ್ಲಿ ಕೆಲವೊಂದು ಹೂವು ಬಿಸಿನೀರು ಬರುವಂಥದ್ದು, ಕೆಲವೊಂದು ಬೆಣ್ಣೆ ಹಾಕಿದ್ರೆ ತುಪ್ಪ ಆಗುವಂಥದ್ದು, ತುಪ್ಪ ಬೆಣ್ಣೆ ಆಗುವಂಥದ್ದು ಕೂಡ ನಾವು ಅದ್ಭುತ ಚಮತ್ಕಾರ ನೋಡಿದ್ವಿ. ಅದರಲ್ಲಿ ಇದು ಒಂದು ತುಂಬ ಒಂದು ಮುಖ್ಯವಾದ ದೇವರಂತ ಕೂಡ ಅನ್ಬೋದು.
ಸೊ ಈ ದೇವರ ದರ್ಶನ ಪಡೆಯೋದಕ್ಕೆ ಸಾಮಾನ್ಯ ಜನರಿಂದ ಹಿಡಿದು ಸೊ ಹೊರ ದೇಶದಿಂದ ಬರೋರು ಇದ್ದಾರೆ, ವಿವಿಧ ರಾಜ್ಯದಿಂದ ಬರೋರು ಇದ್ದಾರೆ. ಅದರಲ್ಲಿ VVIPಗಳಂತೂ ಮುಗಿಬಿದ್ದು ದೇವರ ದರ್ಶನಕ್ಕೆ ಪಾತ್ರರಾಗ್ತಾರೆ. ಸೊ ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ DCM DK ಶಿವಕುಮಾರ್ ಅವರು ಪತ್ನಿ ಸಮೇತ ನಿನ್ನೆ ಹೋಗಿರುವಂತಹ ವಿಚಾರ. ಸೊ ಆ ವಿಚಾರ, ಹಾಗೆ ಖಡ್ಗಮಾಲ ಸ್ತೋತ್ರ ಅದರ ಬಗ್ಗೆ ಕೇಳಬೇಕು. ಸೊ ಏನು ಖಡ್ಗಮಾಲ ಸ್ತೋತ್ರ ಅಂದರೆ ಅದು ಅಷ್ಟೊಂದು ಪವರ್ಫುಲ್ ಸ್ತೋತ್ರನಾ? ಖಂಡಿತ. ಅಂದರೆ ಸಾಮಾನ್ಯವಾಗಿ ಏನಂದರೆ ನಮ್ಮ ರಾಜರ ಕಾಲದಿಂದನೂ ಸಾಮಾನ್ಯವಾಗಿ ಪ್ರತಿಯೊಂದು ಒಬ್ರಿಗೂ ಒಬ್ಬರು ಶತ್ರು ಅನ್ನೋರು ಇದ್ದೇ ಇರ್ತಿದ್ರು. ಯಾರಾದರೂ ಒಬ್ರು ಶತ್ರು ಇದ್ದೇ ಇರ್ತಾರೆ. ಅದಕ್ಕೆ ಹಲವಾರು ಉಪಾಯಗಳು. ಈ ಶತ್ರುಗಳನ್ನ ನಾವು ಧ್ವಂಸ ಮಾಡಬೇಕು, ಅವ್ರನ್ನ ಮುಂದೆ ಯುದ್ಧ ಹೋಗೋಕ್ಕೆ ಮುಂಚೆನೇ ನಾವು ಎಷ್ಟೋ ಒಂದು ಕಡೆ ಒಂದು ರಾಜಕಾರಣಿ ಮಾಡಿ, ಒಂದು ಏನಂತ ತಾಂತ್ರಿಕೆ ಮಾಡಿ ಅವ್ರನ್ನ ಡೌನ್ ಮಾಡ್ತೀವಿ ಬೇರೆ ರಾಜಕೀಯನ. ಅದು ಯಾವ ರೀತಿ ಅಂದರೆ ಹೋಮ ಹವನಗಳಲ್ಲಿ ನಾವು ನೋಡ್ಬೋದು. ಸಾಮಾನ್ಯವಾಗಿ ನೋಡಿ, ನಮ್ಮ ನಾರ್ತಲ್ಲಿ ಇವಾಗ ಮೋದಿಯವರಾಗಿರ್ಬೋದು, ಅಮಿತ್ ಶಾಗಳಾಗಿರ್ಬೋದು, ರಾಜನಾಥ್ ಸಿಂಗ್ ಕೂಡ ಮೊನ್ನೆ ನಮ್ಮ ಪರಿಚಯವರು ಕೂಡ ಹೋಗಿದ್ರು, ಅಶ್ವಮೇಧ ಯಾಗ ಮಾಡಿದ್ರು. ಈ ಒಂದು 3 ವರ್ಷ ಮುಂಚೆ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಅದು ಮಾಡ್ತೀವಿ. ಯಾಕಂದರೆ ಶತ್ರುಗಳು ಯಾರು ಇದ್ದರೆ ಅವ್ರ ಹೆಸರು ಮೇಲೆ ಅವರೊಂದು ಸಂಕಲ್ಪ ಮಾಡಿ ಒಂದಷ್ಟು ಜನ ಬ್ರಾಹ್ಮಣರು ಬಂದು ಒಂದು ಸರಿಯಾದ ಪರ್ವಕಾಲಗಳಲ್ಲಿ ಒಳ್ಳೆ ಮುಹೂರ್ತಗಳಲ್ಲಿ ಈ ಶತ್ರು ಸಂಹಾರಕ್ಕೆ ನಾವು ಕೆಲವೊಂದು ಪೂಜೆ ಹವನಗಳು ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಇವರು ಏನಂದರೆ ಇವಾಗ ಖಡ್ಗಮಾಲ ಪೂಜೆ ಅಂತೇಳಿ ಕೂಡ ಮಾಡ್ತೀವಿ. ಒಂದು ಖಡ್ಗಮಾಲ ಸ್ತೋತ್ರ, ಇದು ಸ್ತೋತ್ರ ಏನು ನಾವು ಸ್ತೋತ್ರ ಹೇಳ್ತೀವಿ, ಅದೇ ರೀತಿ ಒಂದು ಸ್ತೋತ್ರ. ಇದನ್ನು ಪಠನೆ ಮಾಡಿ, ಇದಕ್ಕೆ ಮುಖ್ಯವಾಗಿ ಏನಂದರೆ ಶಕ್ತಿ ದೇವರು ಒಂದು ಪುಣ್ಯಕ್ಷೇತ್ರ ಆಗಿರಬೇಕು, ಉದ್ಭವ ಮೂರ್ತಿ ಆಗಿರುವಂಥದ್ದು, ಅಥವಾ ಆ ಒಂದು ಸ್ಥಾನಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ತಾಯಿ ಒಲ್ದಿರಬೇಕು. ದುರ್ಗೆ ಮಾತೆ ಪ್ರಬಲವಾಗಿ ಶಕ್ತಿ ಇದ್ದರೆ ಅವಳ ಮುಂದೆ ಅನುಷ್ಠಾನ ಮಾಡಿ, ಅವಳಿಗೆ ಒಂದು ಪೂಜೆ ಹವನಗಳು ಮಾಡಿ, ನಂತರ ಅದ್ರ ಮುಂದೆ ಕೂತ್ಕೊಂಡು, ಅದು ರಾಜಕೀಯದವ್ರು ಅಂದರೆ ನಮಗೊಂದು ಅನುಕೂಲನೇ, ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಈಗ ಸಾಮಾನ್ಯ ಜನರು ಹೋಗೋಕ್ಕಾಗಲ್ಲ. ಆ ಒಂದು ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂದರೆ ಖಂಡಿತ ದೊಡ್ಡ ಮಟ್ಟದಲ್ಲಿ ಅವರಲ್ಲಿ ಇವಾಗ ಏನಾದರೂ ಅವ್ರು ಎಷ್ಟೇ ಮಾಡೋದು ಅಧಿಕಾರಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ, ಅವರು ಸ್ವಲ್ಪ ಒದ್ದಾಡ್ತಿದ್ದಾರೆ. ಏನೋ ಇದ್ರ ಜೊತೆಗೆ ಇದೊಂದು ಪೂಜೆ ಅವ್ರಿಗೆ ಆಗ್ಬೋದು ಅಂತೇಳಿ ಈ ಖಡ್ಗಮಾಲ ಸ್ತೋತ್ರ ಅನ್ನೋದು ಈ ಶತ್ರು ನಾಶಕ್ಕೆ, ಶತ್ರು ಯಾರಿದ್ರೆ ಅವ್ರನ್ನ ಭೇದಿಸೋಕ್ಕೆ ಈ ಒಂದು ಶತ್ರು ಮಾಡೋವಂಥದ್ದು ಖಡ್ಗಮಾಲ ಸ್ತೋತ್ರ. ಇದನ್ನು ಪಠನೆ ಮಾಡಿ, ಅದನ್ನು ಹೂಗಳಿಂದ, ಹವನಗಳಿಂದ, ಒಂದು ಕೆಂಪು ಹೂಗಳಿಂದ ಅದನ್ನು ಅರ್ಚನೆ ಮಾಡಿ, ದೇವಿಗೆ ಪ್ರಾರ್ಥನೆ ಮಾಡಿ, ಪಂಚಾಮೃತ ಆಗಲಿ, ಇದು ಹಣ್ಣು ಹಂಪಲುಗಳು ಕೊಟ್ಟು, ಮತ್ತು ಧೂಪ ದೀಪ ನೈವೇದ್ಯಗಳು ಮಾಡಿ, ಪ್ರಾಣಾಯಾಮ ಪ್ರತಿಯೊಂದನ್ನು ಮಾಡಿ, ಆ ರೀತಿಯಲ್ಲಿ ಮಾಡಿ ಪೂಜೆ ಮಾಡಿದಾಗ ಏನಾಗುತ್ತೆ, ಖಂಡಿತ ಒಂದು ಫಲಗಳು ಇವರಿಗೆ ಶತ್ರುಗಳು ಧ್ವಂಸ ಆಗ್ತಾರೆ ಅಂತ. ಸೊ ಈ ಮಂತ್ರ ಪಠನೆ ಅವರೇ ಮಾಡಿದ್ದಾರೆ ಅನ್ನುವಂಥ ಮಾತಿದೆ. ಖಂಡಿತ. ಈಗ ಪುರೋಹಿತರು ಏನೋ ಕೆಲವೊಬ್ಬರು ಅವರಾಗ ಪುರೋಹಿತರು ಹೇಳ್ಬಿಡ್ತಾರೆ, ಕೆಲವೊಬ್ಬರು ಪೂಜೆಗಳಲ್ಲಿ ಸಾಮಾನ್ಯಗೆ ಪುರೋಹಿತರು ನೀವು ಹೇಳ್ಕೊಡ್ತಾರೆ, ಸಂಕಲ್ಪ ಮಾಡಿಸ್ತಾರೆ. ಆವಾಗ ಏನಾಗುತ್ತೆ, ಕೆಲವೊಬ್ಬರು ಸಂಕಲ್ಪ ಮಾಡ್ತಾರೆ, ಕೆಲವೊಬ್ಬರು ಬಾಯಿ ಒಳ್ಳೋದಿಲ್ಲ, ವೇದಿಕೆ ಬಾಯಿಗಳು ಒಳ್ಳೋದಿಲ್ಲ. ಯಾಕಂದರೆ ಕೆಲವೊಬ್ಬರು ಅವ್ರು ನಡ್ಸ್ಕೊಂಬಂದಿರೋಂಥ ದಾರಿಗಳು. ಈಗ ಲಿಂಗಾಯತರಾಗಿರ್ಬೋದು, ನಮ್ಮ ಬ್ರಾಹ್ಮಣರು, ಕೆಲವೊಬ್ಬರು ಗುರುಗಳ ಯಾವುದೇ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಅವರಲ್ಲಿ ಏನಾದರೂ ಒಂದು ಮಂತ್ರಗಳು ಹೇಳಿ ನಾಲ್ಗೆ ಹೊರಳುತ್ತೆ. ಈ ಸಾಮಾನ್ಯ ಕೆಲವರು ಹೊರಳೋದೇ ಇಲ್ಲ ಅಂತವ್ರಿಗೆ ಏನು ಮಾಡ್ತಾರೆ, ಹೇಳ್ತಾರೆ. ಈಗ ನಮ್ಮ DCM ಮುಖ್ಯಮಂತ್ರಿ ಆದವರು ಏನಂದರೆ ಅವರು DK ಶಿವಕುಮಾರ್ ಅವರು ಅವ್ರಿಗೆ ಮಂತ್ರಗಳು ಹೇಳ್ತಾರೆ. ಸರಳವಾಗಿ ಅವರ ಒಂದು ಕುಟುಂಬದವರು ಪೂಜಾ ಹವನಗಳಲ್ಲಿ ತುಂಬ ನಂಬಿಕೆ ಇಟ್ಟಿರುವಂಥವ್ರು. ಖಂಡಿತ ಅವ್ರ ಕಡೆಯಿಂದಲೇ ಹೇಳ್ಸಿರೋಂಥದ್ದು. ಪುರೋಹಿತರುಗಳು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಿದ್ದಾರೆ ಅನಿಸುತ್ತೆ. ಮೋಸ್ಟ್ಲಿ ಅದೇ ಥರ ಇದೆ ನಾನು TVಯಲ್ಲಿ ನೋಡಿದಾಗ. ಸೊ ಅವ್ರೇನು ಹೇಳ್ಕೊಡ್ತಾರೆ ಇದನ್ನು ಅವರು ಅದೇ ರೀತಿಯಲ್ಲಿ ಹೇಳುವಂಥದ್ದು. ಸೊ ಖಂಡಿತ ಅದು ಹೇಳೋದ್ರಿಂದ ಖಂಡಿತ ಅನುಕೂಲ. ಇದ್ರ ಜೊತೆಗೆ ದುರ್ಗಾ ಸಪ್ತಶತಿನೂ ಹೇಳಿರುವಂಥದ್ದು ಕೂಡ ನಾವು ಕಾಣ್ಬೋದು. ಅದರಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಏನಂದರೆ ಮುಖ್ಯವಾಗಿ ಸಪ್ತ ಅಂದರೆ 7, ಅಂದರೆ ದುರ್ಗಾ ಸಪ್ತಶತಿ ಅಂದರೆ 100, 700 ಆ ಥರ ಒಂದು ಮಂತ್ರಗಳಿರುತ್ತೆ. ಆದರೂ ಕೆಲವೊಂದು ಇದು ಖಡ್ಗಮಾಲ ಒಂದು ಸ್ತೋತ್ರ ಕೂಡ ಒಂದು ಲಲಿತ ಸಹಸ್ರಮಾಲೆ ಒಂದು ಅಧ್ಯಾಯದಲ್ಲಿ ಒಂದು ಭಾಗ ಅಂತ ಕೂಡ ಹೇಳ್ಬೋದು. ಅದರಲ್ಲಿ ಒಂದು ಭಾಗದಲ್ಲಿ ಇದು ಬರುವಂಥದ್ದು. ಇದು ವಿಶೇಷವಾಗಿ ಏನಂದರೆ ನಮ್ಮ ಕೆಲವೊಂದು ರಾಜಕೀಯದಲ್ಲಿ, ಅಂದರೆ ನಮ್ಮ ಒಂದು ಸೌತಲ್ಲಿ ಸಾಮಾನ್ಯವಾಗಿ ಈ ಪೂಜೆ, ಈ ಸ್ತೋತ್ರಗಳನ್ನ ಪಠನೆ ಮಾಡೋದು ಹೆಚ್ಚಾಗಿರುತ್ತೆ. ಅದರಲ್ಲಿ ಇದ್ರ ಪೂಜೆನೂ ಬರುತ್ತೆ. ಈ ಪೂಜೆ ಖಡ್ಗಮಾಲ ಪೂಜೆ ಅನ್ನೋದು ಸುಮಾರು 15 ದಿನಗಳ ಕಾಲ ಮನೆಯಲ್ಲಿ ಒಂದು ದೇವಸ್ಥಾನಗಳಲ್ಲಾಗೋದು ಅಥವಾ ಮನೆಗಳಲ್ಲಾಗಿರ್ಬೋದು, ಈ ರಾಜಕೀಯದವರಾಗಿರ್ಬೋದು, ಅಧಿಕಾರ ಪ್ರಾಪ್ತಿಗೆ, ಅಥವಾ ಯಾವುದೋ ಒಂದು ದೊಡ್ಡ ಕಂಪ್ನಿ ಮಾಡಿದ್ದಾರೆ ಅದನ್ನು ನೆಲೆಸೋದಕ್ಕೆ, ಅಥವಾ ಯಾರೋ ಶತ್ರುಗಳಿದ್ದಾರೆ ಅವ್ರನ್ನ ಧ್ವಂಸ ಮಾಡೋದಕ್ಕೆ, ಅಥವಾ ಮನೆಯಲ್ಲಿ ತೀರಾ ಮಟ್ಟಿಗೆ ಏನಾದರೂ ಋಣಬಾಧೆ, ಸಾಲಬಾಧೆ, ಎಷ್ಟು ಏನೇ ಮಾಡಿದ್ರು ಇಂಪ್ರೂವ್ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಿದೆ, ಅಥವಾ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ, ಒಂದು ಪಿತೃದೋಷ ಆಗಿರ್ಬೋದು, ಮತ್ತು ಬೇರೆ ಏನು ಲಗ್ನಾಧಿಪತಿ ದೋಷ ಆಗಿರ್ಬೋದು, ವಿಷದೋಷ ಆಗಿರ್ಬೋದು, ಆ ಥರ ಏನಾದರೂ ಒಂದು ದೋಷ ಇದ್ದರೆ, ಅಥವಾ ಏನಾದರೂ ಲಗ್ನಾಧಿಪತಿಗೆ ಪಾಪಕರ್ತೃ ಯೋಗ ಇರುವಂಥದ್ದು, ಲಗ್ನದಲ್ಲಿ ಯಾವುದೋ ದೋಷ ಇರುವಂಥದ್ದು, ಈ ರೀತಿ ಹಲವಾರು ತೊಂದರೆ ಇರುತ್ತೆ. ನೋಡಿ, ಲಗ್ನಾಧಿಪತಿ ಏನಾದರೂ ಬಲವಾಗಿಲ್ಲ ಅಂತಂದರೆ ಅಧಿಕಾರಿ ಯೋಗ ಇದ್ದರೂ ಪ್ರಾಪ್ತಿ ಆಗಲ್ಲ. ಸೊ ಆ ಸಮಯದಲ್ಲಿ ಈ ಖಡ್ಗಮಾಲ ಸ್ತೋತ್ರ ಪಠನೆ ಮಾಡೋಂಥದ್ದು, ಖಡ್ಗಮಾಲೆ ಪೂಜೆಗಳು ಮಾಡೋಂಥದ್ದು, ಜೊತೆಗೆ ಹವನಗಳು ಮಾಡೋಂಥದ್ದು. ನೋಡಿ, ವಿಶೇಷವಾಗಿ ರಾಜಕೀಯದಲ್ಲಿ ಯಾಗ ಮಾಡೋವಂಥವ್ರಿಗೆ ಸುಮಾರು ಯೋಗಗಳು ಬರ್ತವೆ. ನೋಡಿ, ರಾಜಕೀಯದವ್ರಿಗೆ ಮುಖ್ಯವಾಗಿ ಅಶ್ವಮೇಧ ಯಾಗ ಮಾಡ್ತಾರೆ. ಅಶ್ವಮೇಧ ಯಾಗ ಅಂತ ಹೇಳ್ತೀವಿ. ಇದು ಯಾಕೆ ಮಾಡ್ತಾರೆ? ಅದಮ್ಮ ಅಶ್ವಮೇಧ ಇದನ್ನು ರಾಜಕೀಯ ಪ್ರಾಪ್ತಿಗೆ ಅದು ಆಗಿನ ಕಾಲದಲ್ಲಿ ಅಧಿಕಾರಿಗಳು, ದೊಡ್ಡ ದೊಡ್ಡ ರಾಜರುಗಳು ರಾಜತಾಂತ್ರಿಗಳನ್ನ ಇಟ್ಕೊಂಡು, ರಾಜ್ಯ ಒಂದು ಏನು ವೈಭವ ಇಟ್ಕೊಂಡು, ಪುರೋಹಿತರುಗಳನ್ನ ಇಟ್ಕೊಂಡು, ವೈದಿಕರನ್ನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ದೊಡ್ಡ ಮಟ್ಟದಲ್ಲಿ. ಮತ್ತು ರಾಜಸೂಯ ಯೋಗ ಅಂತಲೂ ಬರುತ್ತೆ. ಸೊ ಈ ಒಂದು ಈ ಯೋಗ ಸಾಮಾನ್ಯ ರಾಜಕೀಯದವರು, ಎಲ್ಲ ರಾಜಕೀಯದವರು ಮಾಡೇ ಮಾಡ್ತಾರೆ. ಅದು ನಾವು ಹೇಳ್ತೀವಿ, ಮೋದಿಯವರು ಅಶ್ವಮೇಧ ಮಾಡಿದ್ರು, ರಾಜನಾಥ್ ಸಿಂಗ್ ಅವರು ಕೂಡ ಮಾಡಿದ್ದಾರೆ.
ಸೊ ಇದೇ ಗೊತ್ತೋ ಗೊತ್ತಿಲ್ಲದೇ ಒಳಗಡೆ ಆದರೂ ಮಾಡಿರ್ತಾರೆ, ಮಾಡಿದ್ರೆ ಒಂದು ಅಧಿಕಾರ ಪ್ರಾಪ್ತಿ. ಅದರಲ್ಲಿ ಜಾತಕದಲ್ಲಿ ಬಲವಾಗಿ ಅವರಿಗೆ ಯೋಗ ಇದ್ದು, ರಾಜಕೀಯದಲ್ಲಿ ಯೋಗ ಇದ್ದು, ದಶಮದಲ್ಲಿ ರವಿ ಕುಜ ದಿಗ್ಬಲರಾಗಿ ಲಗ್ನಾಧಿಪತಿ ಬಲವಾಗಿತ್ತು ಅಂದರೆ ಖಂಡಿತ ಅವ್ರಿಗೆ ಏನಾಗುತ್ತೆ, ಈ ರಾಜಕೀಯ ಆಗಲಿ ರಾಜಪ್ರಾಪ್ತಿ ಆಗೋದು ಮತ್ತು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ನಾವು ಕಾಣ್ತೀವಿ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಜಾತಕದಲ್ಲೂ ಸ್ವಲ್ಪ ಮಟ್ಟಿಗೆ ಒಂದು ದೋಷಗಳಿದೆ, ಅದನ್ನು ಮುಂದೆ ನಾವು